ಹೇಳ್ತೀನಿ ಅಂದ್ರೆ ಸರ್, ನೀವು ನಮ್ಮ ಕರ್ನಾಟಕದವರು, ಕರ್ನಾಟಕದ ರಾಜಕಾರಣಿಗಳನ್ನ ನಾವು ನಿಮ್ಮನ್ನ ಎಷ್ಟೋ ಜನ ಇಲ್ಲಿ ಈ ಕ್ಷೇತ್ರದಲ್ಲಿ ದೇವರು ಅಂತ ಪೂಜೆ ಮಾಡ್ಬೋದು ಸರ್. ನಾನು ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಬಿಕಾಸ್ ಆಫ್ ಎಲೆಕ್ಷನ್. ಎನಿ ಟೈಮ್ ನಿಮ್ಮ ಮನೆ ಮುಂದೆ ಜನ ಇರ್ತಾರೆ. ಯಾಕೆ ಅಂದ್ರೆ ನೀವು ನಮ್ಮವರು ಅಂತ. ಸೊ ನಾವು ಕನ್ನಡಿಗರು, ಕರ್ನಾಟಕದವರು, ನಿಮಗೆ ನಾವು ಈ ರೀತಿಯಾದಂತಹ ಒಂದು ನಿಮಗೆ ಈ ತರ ಟ್ರೀಟ್ಮೆಂಟ್ ನಡೀತಾ ಇದೆ ಅಂದ್ರೆ ನಾವು ಕೇಳ್ಬೇಕಾ ಬೇಡವಾ ಸರ್? ಸರಿಮಾ, ಕೇಳಬೇಕು. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ನನ್ನೊಬ್ಬನಿಗಾಗಿದ್ದಿದ್ರೆ ಸುಮ್ ಕೂತಿದ್ದೆ. ನಾನು ಪಟ್ಟಿ ಕೊಟ್ಟೆ ನಿಮಗೆ. ಈ ಥರ ಸಾವಿರಾರು ಜನ ಇದ್ದಾರೆ. ಇವರಷ್ಟೂ ಜನಕ್ಕೂ ಕೂಡ ಅವ್ರ ನೋವಿಗೆ ಸ್ಪಂದಿಸಬೇಕು, ಅವ್ರ ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು. ಓ ಭ್ರಮೆ ಅಂತಾರೆ ವಿಜಯೇಂದ್ರ ಅವರು. ಏನು ಓ ಭ್ರಮೆ? ಮೊನ್ನೆ ರಾಜಕಾರಣಕ್ಕೆ ಬಂದಿರೋ ಬಚ್ಚ, ಅವನಿಗೆ ಉತ್ತರ ಕೊಡಲ್ಲ ನಾನು. ಅವನ ಬಗ್ಗೆ ನಾನು ಉತ್ತರ ಕೊಡಲ್ಲ. ಇನ್ನು ಅವ್ರ ಅಪ್ಪೇನೋ ಮಾತಾಡಿದ್ರೆ ನಾನು ಹೇಳ್ತಿದ್ದೆ. ಅವನಿಗೇನು ಬಕ್ಕ ಇನ್ನು ಈಗ ತಾನೇ ಕಂಡುಬಿಡ್ತಿದ್ದಾನೆ, ಎಳಸು. ಅವನಿಗೆ ಉತ್ತರ ಕೊಡಲ್ಲ. ವಿಧಾನ ಪರಿಷತ್ ಸದಸ್ಯನ ಮಾಡ್ತೀವಿ ಕಾಂತೇಶ್ ಅವರನ್ನ. ನನಗೆ ಪಕ್ಷ ನೀ ಚುನಾವಣೆ ನಿಲ್ಲಬೇಡ ಅಂತ ಅಂದಾಗ ಒಪ್ಕೊಂಡೆ. ಆಗಲಿಂದನೇ ನನಗೆ ಅನೇಕ ಆಫರ್ ಬಂತು. ನೀ ರಾಜ್ಯಪಾಲರು ಮಾಡ್ತೀವಿ, ನಿಮ್ಮ ಮಗನಿಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ. ನಾನು ರಾಜಕಾರಣದಲ್ಲಿ ಇರೋದು ನನಗೇನೋ ಒಂದು ತೊಗೊಳೋದಕ್ಕಲ್ಲ. ನಾನು ಹಂಗೆ ಎಮ್ ಎಲ್ ಎ ಆಗಬೇಕು ಅಂದರೆ ಕಳೆದ ಬಾರಿನೇ ಅಸೆಂಬ್ಲಿ ಕಂಟೆಸ್ಟ್ ಮಾಡಿ ಆರಾಮಾಗಿ ಗೆದ್ದು ಎಮ್ ಎಲ್ ಎ ಆಗಿ. ನಾನು ಅದು ಉದ್ದೇಶ ಅಲ್ಲ, ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋದಕ್ಕೋಸ್ಕರನೇ ಈಗ ಸ್ಪರ್ಧೆ ಮಾಡಿರೋದವರು. ಆಗಲೇ ಯಾಕೆ ಮಾಡಲಿಲ್ಲ ಅಂತಂದರೆ, ಆಗ ನನಗನ್ನಿಸಿತ್ತು ಪಕ್ಷ ಕೆಲವು ಯೋಚನೆಗಳು ಮಾಡ್ತಾಯಿದೆ, ಕೆಲವು ಹಿರಿಯ ನಿಲ್ಲಬಾರ್ದು ಅಂತ ಅವ್ರ ಅಪೇಕ್ಷೆ ಇತ್ತು. ಹಾಗಾಗಿ ನಾನು ಅವ್ರ ಒಪ್ಪಿಗೆ ಕೊಟ್ಟೆ. ಇದೇನಿದು, ಇವು ಸುಮ್ಮನೆ ಇದ್ದಾರೆ ಅಂತ ಅಂದ್ಕೊಂಡು ಎಲ್ಲರ ತಲೆ ಮೇಲೂ ಹೇರೋದಕ್ಕೋಸ್ಕರ ಬಿ ಜೆ ಪಿನಲ್ಲಿ ಅಂತ ಯಡಿಯೂರಪ್ಪನವ್ರು ಇರೋದಾ? ತನ್ನ ಮಕ್ಕಳನ್ನು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಬಿ ಜೆ ಪಿನ ದುರುಪಯೋಗ ಮಾಡ್ಕೊಳೋದಾ? ಇದು ಕೇಂದ್ರ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳೋದಾ? ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದ್ವಿ. ನೋಡಿ ಏನಾಗುತ್ತೆ. ನಿಮ್ಮ ಪ್ರಕಾರ ಯಡಿಯೂರಪ್ಪನವ್ರು ಸುಮ್ಮನೆ ಇರಬೇಕು, ರಾಘವೇಂದ್ರ ಸೋಲ್ಬೇಕು, ವಿಜಯೇಂದ್ರ ರಾಜೀನಾಮೆ ಕೊಡಬೇಕು. ಸೋಲ್ಬೇಕು ಅನ್ನೋದಕ್ಕಿಂತಲೂ ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಹೊರಗೆ ಬರಬೇಕು. ಇದು ನನ್ನ ಉದ್ದೇಶ. ಇದು ಬರೀ MP ಚುನಾವಣೆಯಲ್ಲಿ ರಾಘವೇಂದ್ರ ಏನಾಗಬೇಕು, ವಿಜಯೇಂದ್ರ ಏನಾಗಬೇಕು ಅಂತಲ್ಲ. ಈ ಚುನಾವಣೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಈಶ್ವರಪ್ಪ ಯಾಕೆ ನಿಂತಿದ್ದಾರೆ, ಚರ್ಚೆ ಆದಂಥ ಜನರಿಗೂ ಅವೇರ್ನೆಸ್, ಜನರಿಗಿಂತನೂ ಜಾಸ್ತಿ ನಮ್ಮ ಪಕ್ಷದ ನಾಯಕರು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇಡೀ ರಾಜ್ಯಕ್ಕೆ ಬರೀ ಭಾಷಣ ಮಾಡೋಕೆ ನರೇಂದ್ರ ಮೋದಿ ಕರ್ಕೊಂಡು ಭಾಷಣ ಮಾಡಿ ಒಂದು ವಂಶದ ವಿರುದ್ಧ ಕಿತ್ಬಿಸಾಕಿ ಪಾಪ ಮೋದಿ ಹೇಳೋದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಸುಮ್ಮನೆ ಕೂತ್ಕೋತೀರ ನೀವು? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಯಡಿಯೂರಪ್ಪನವ್ರಿಗೆ ಇದ್ದಿದ್ದರೆ ತಕ್ಷಣ ಮಗನ ರಾಜೀನಾಮೆ ಕೊಡಿಸ್ಬೇಕಿತ್ತು. ನಾನು ವಂಶ ಪಾರಂಪರ್ಯಕ್ಕೆ ನಾನು ತಯಾರಿಲ್ಲ, ಮೋದಿ ಹೇಳ್ತಿರೋ ಸರಿ ಇದೆ, ಹಾಗಾಗಿ ಒಪ್ಕೊಳ್ತಿದ್ದೆ. ಅಲ್ಲ ಸರ್, ಅದು ಬೇರೆಯವ್ರ ವಿಚಾರ ಬಂದಾಗ ಸರಿ ಇದೆ. ಈಗ ಈಶ್ವರಪ್ಪನವ್ರ ಮಗನ ಟಿಕೆಟ್ ಕೊಡ್ಬೇಕಾ, ಇನ್ನೊಬ್ರಿಗೆ ಕೊಡ್ಬೇಕಾ ಅಂದಾಗ ಮಾತ್ರ ನಮ್ದು ವಂಶ ಪಾರಂಪರ್ಯ ರಾಜಕಾರಣ ಅಲ್ಲ ಅಂತ. ಆದರೆ ಕುಟುಂಬಕ್ಕೆ ಮಾತ್ರ ತನ್ನದೇ ಆದಂತಹ ಒಂದು ಡಿಫ್ರೆಂಟ್ ರೂಲ್ಸ್ ರೆಗ್ಯುಲೇಷನ್. ಅದಕ್ಕೇನು ಹೇಳ್ತಿರೋದು, ದೇಶಕ್ಕೆ ಒಂದು ತನಗೆ ವಂಶಕ್ಕೆ ತನ್ನ ಕುಟುಂಬಕ್ಕೆ ಒಂದು ಮಾಡೋಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಈ ಚುನಾವಣೆ ನಂತಿರೋದು. ಸರ್, ನಿಮಗೆ ಗೆಲ್ಲೋ ಉದ್ದೇಶಕ್ಕಿಂತ ಯಡಿಯೂರಪ್ಪ ಫ್ಯಾಮಿಲಿನ ಸೋಲಿಸ್ಬೇಕನ್ನೋ ಉದ್ದೇಶ ಜಾಸ್ತಿ ಇದೆಯಾ? ನಾನು ಗೆಲ್ತೀನಿ. ಯಡಿಯೂರಪ್ಪನವ್ರ ಕುಟುಂಬ ಸೋಲೋದು ಗೆಲ್ಲೋದು ಇಲ್ಲಿ ಮುಖ್ಯ ಅಲ್ಲ. ನೋ ಯಾಕೆ ಕಾಂಗ್ರೆಸ್ ಇಲ್ಲೇನೋ? ಕಾಂಗ್ರೆಸ್ನೂ ಸೋಲಿಸ್ತೀನಿ, ಅವ್ರದ್ದು ವಂಶ ಪಾರಂಪರ್ಯ ರಾಜಕಾರಣ ಅಂತ ಮೋದಿ ಹೇಳ್ತಾರೆ. ಅದೇ ಕುಟುಂಬ ರಾಜಕಾರಣ ಬಿ ಜೆ ಪಿಲಿ ಕರ್ನಾಟಕ ರಾಜ್ಯದಲ್ಲಿದೆ. ಆ ವಂಶ ಪಾರಂಪರ್ಯ ಕಾಂಗ್ರೆಸ್ದು ಕುಟುಂಬ ಅಪ್ಪ ಮಕ್ಕಳ ಕೈ ರಾಜಕಾರಣ ಎರಡನ್ನೂ ಸೋಲಿಸಿ ನಾನು ಗೆಲ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.